ಹತ್ತಿ ಬೆಳೆಗಾರ ಸರ್. ನಾವು 16 ಎಕರೆ ಹತ್ತಿ ಬೆಳೆ ಹಾಕಿವಿ ಸರ್. ನಮ್ಗೆ ಬೆಳೆ ಈ ವರ್ಷ ಮಳೆ ಜಾಸ್ತಿ ಆಗಿ ಬೆಳೆ ಕುಂಠಿತ ನಾವು ಅಂದ್ಕೊಂಡಿದ್ದೀವಿ. ಆದರೆ ನಾವು ಎಷ್ಟೋ ಎಣ್ಣೆ ಹೊಡೆದಿವಿ, ಎಲ್ಲ ಹೊಡೆದಿವಿ, ಆದ್ರೂ ನಮ್ಗೆ ಅಂಥ ಪರಿ ಬೆಳೆ ಇದು ಬರಲಿಲ್ಲ ರೀ. ನಮ್ಗೆ ಕೊನೆಗೆ ನಮಗೊಬ್ಬರು ತಿಳಿದವ್ರು ಹೇಳಿದ್ರಿ, ಕಂಪಿನವರು, ಕಾಂತಾರ ಕಂಪಿಂದು ಟೆರರಿಚ್ ಹೊಡ್ರಿ ಅಂತ ಹೇಳಿದ್ರಿ. ಅದು ಹೊಡೆದ ತಕ್ಷಣವೇ ನಮ್ಮ ಕೊಂಬೆಗಳು ಜಾಸ್ತಿ ಬಂದವು, ಹೂವೂ ಜಾಸ್ತಿ ಬಂದವು, ಕಾಯಿನೂ ಬೇಸ ನಿಂದ್ರೋಕ್ಕೆ ಶುರುವಾಯಿತು. ರೋಗ ನಿರೋಧಕ ಶಕ್ತಿನೂ ಸ್ವಲ್ಪ ಹೆಚ್ಚಿಗೆ ಆಯ್ತು ಅಂತ ತಿಳ್ಕೊಬೋದು ನಾವು. ಯಾಕಂತಂದರೆ ಹೂವುಗಳು ಆಗಲಿ ಮೊಗ್ಗೆಗಳಾಗಲಿ ಬೀಳೋದು ಕೆಮ್ಮಾಯಿತು. ಆವಾಗಲಿದ್ದ ನಮ್ಗೆ ಇಳುವರಿ ಸ್ವಲ್ಪ ಜಾಸ್ತಿ ಬರ್ತದಂತ ನಮಗೂ ನಂಬಿಕೆ ಬಂತು ರೀ. ಇವಾಗ ಅಕ್ಕಿನೂ ಚೆನ್ನಾಗಿ ಬಂದಿದ್ದಾರೆ ಇದರಲ್ಲಿದ್ದ ಸರ್. ನಮಗೆ ಇದುವರೆಗೂ ಇದು ಬಳಸಿದ ನಂತರ ಇದುವರೆಗೂ ಎಲ್ಲ ಹೊಲಗಳಿಗೆ ಹೋಲಿಸಿದ್ರು, ನಮ್ಮ ಹೊಲಕ್ಕೆ ಹೋಲಿಸಿದ್ರು ಇದುವರೆಗೂ ಹಚ್ಚ ಹಸ್ರಾಗಿದ್ರು ಸರ್. ಹೊಲ ಹಚ್ಚ ಹಸ್ರಾಗಿದ್ರೆ ಹಂಗೇನೋ ಅಲ್ಲಲ್ಲಿ ಮೊಗ್ಗೆಗಳು ಕಾಯಿಗಳು ಆಗ್ತಾನೆ ಇದ್ದಾವ್ರಿ ಇವಾಗಲೂ ಸರ್. ಭಾಳ ವ್ಯತ್ಯಾಸ ಇದೆ ರೀ. ಅದು ನಮ್ಮ ಬೇರೆ ಹೊಲಗಳಿಗೂ ನಮ್ಮ ಹೊಲಗಳಿಗೂ ಕಾಯಿ ಸೈಜ್ ಆಗಲಿ ಫಂಗಲ್ ಬರೋದಾಗಲಿ ಭಾಳ ವ್ಯತ್ಯಾಸ ಇದ್ರೆ ಸರ್. ಇದು ಟೆರರಿಚನ್ನ ನಾನು ನಾಟಿ ಮಾಡಿದ್ದ 40-45 ದಿನ ಮಧ್ಯದಲ್ಲಿ ಬಳಸಿದ್ದೀನಿ ಸರ್. ನಾನು ಆವಾಗಲಿದ್ದ ಸ್ವಲ್ಪ ಬದಲಾವಣೆ ಚೆನ್ನಾಗಾಯಿತು. ಹೊಲ ಕೆಂಪು ರೋಗ ಬಂದಿತ್ತು, ಗಿಡಗಳೂ ಸ್ವಲ್ಪ ಅಲ್ಲಲ್ಲಿ ಸಾಯಕ್ಕೆ ಪ್ರಾರಂಭ ಆಗಿದ್ದವು. ಅದು ಹಂಗೆ ನಿಂತ್ಕೊಂಡ್ಬಿಡ್ತು ಸರ್ ಅದು ಆ ರೋಗಗಳು. ಟೆರರಿಚ್ ಬಳಸಿದ ನಂತರ 15-16 ಕ್ವಿಂಟಲ್ವರೆಗೆ ಹತ್ತಿ ಬರೋ ವರ್ಷ ಆದರೆ ವರ್ಷನೂ ನಾವು ಮಾಡ್ತೀವಿ ರೀ. 12 ಕ್ವಿಂಟಲ್ ಮಾತ್ರ ಬರ್ತಿದ್ರು ಹೊಲ ಸರ್. ನಾವು ರೈತರು ಸರ್, ನಾವು ವರ್ಷ ಎಲ್ಲ ಎಣ್ಣೆ ಬಳಸಿ ನೋಡಿದ್ದೀವಿ ರೀ. ಆದರೆ ಇದ್ರ ಪ್ರತಿಫಲ ನಮಗೆ ಇವಾಗ ಗೊತ್ತಾಗಿದೆ ರೀ. ಇಲ್ಲೇ ನೋಡ್ರಿ ಸರ್ ನೀವು ಬೆಳೆನ ಎಂಥ ಹೂವು ಇದೆ ಸರ್. ಇದು ಕೊಂಬೆಗೆ 70-80 ಈ ಹೂವುಗಳಿದ್ದಾವೆ ಸರ್. ಇಂಥವು ಒಂದೊಂದು ಗಿಡಕ್ಕೂ ಸರ್ ತುಂಬ ಚೆನ್ನಾಗಿ ಬಂದಿದೆ ಸರ್. ಹೂವುಗಳು ಎಲ್ಲೂ ಡ್ರಾಪ್ ಆಗಿಲ್ಲ, ಚೆನ್ನಾಗಿ ಬಂದಿದೆ ಸರ್. ಸರ್ ಮಳೆ ಬಂದು ಗಿಡ ಸ್ವಲ್ಪ ತಾಮ್ರ ಕಲರ್ ಬಂತು ರೀ ಸರ್. ಹೂವು ಮಗ್ಗೆಗಳು ಬಿದ್ದೋದವು, ಗಿಡನೂ ಸ್ವಲ್ಪ ಸಾಯೋಕ್ಕಾದವು. ಆದ್ದರಿಂದ ನಾವು ಕಾಂಟಾರ್ ಕಂಪನಿಯ ಈಚರ್ನು ತಂದು ಹೊಡೆದಿರು ಸರ್. ಸಿಂಪಡಣೆ ಮಾಡಿದ್ವಿ. ಸಿಂಪಡಣೆ ಮಾಡಿದ್ಮೇಲೆ ಕೊಂಬೆಗಳು ಜಾಸ್ತಿ ಬಂದವು, ಅಗಲ ಆದವು. ಕೆಂಪುಗೆ ಇದ್ದ ಗಿಡಗಳು ಹಸಿರಾಗಿ ಆದವು ಸರ್. ಜಿಂಕ್ ಕೊರತೆ ಏನಿತ್ತು ಅದು ಈಚರ್ ಬಳಸಿದ ಮೇಲೆ ಅದು ಪರಿಹಾರ ಸಿಕ್ತು ಸರ್. ನಮ್ಗೆ ಭಾಳ ಉತ್ತಮವಾಗಿ ಕೆಲಸ ಮಾಡ್ತು ಸರ್ ಅದು. ಸರ್ ಈಚರ ಒಂದು ರೈತರಿಗೆ ಹೊಲಿದು ಬಂದ ಅದೃಷ್ಟ ಸರ್.